ರಕ್ಷಿತಾ ಶೆಟ್ಟಿ ಸೈಲೆಂಟ್ ಆಗಿ ಗಿಲ್ಲಿ ಅವರನ್ನ ಲವ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಗಿಲ್ಲಿ ಅವರ ಎಲ್ಲ ಕೆಲಸಗಳನ್ನ ರಕ್ಷಿತಾ ಮಾಡ್ತಾರೆ. ಹಾಗೆ ಗಿಲ್ಲಿ ಏನೇ ತಪ್ಪು ಮಾಡಿದ್ರೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ. ಹೀಗೊಂದು ಆರೋಪ ಕಳೆದ ಕೆಲವು ದಿನಗಳಿಂದ ಜೋರಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಇದೇ ಕಾರಣ. ಗಿಲ್ಲಿ ಅವರು ಕಾವ್ಯ ಶೈವ ಅವರ ಜೊತೆ ಚೆನ್ನಾಗಿದ್ದಾರೆ ಅನ್ನೋದು ರಕ್ಷಿತಾ ಶೆಟ್ಟಿ ಅವರಿಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕೆ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡಿ ಪದೇ ಪದೇ ನಾಮಿನೇಷನ್ ಮಾಡ್ತಿದ್ದಾರೆ, ಅವರ ಜೊತೆ ಜಗಳ ಮಾಡ್ತಿದ್ದಾರೆ. ಹೀಗೊಂದು ಆರೋಪ ನಾವಿಷ್ಟು ದಿನ ಕೇಳ್ಕೊಂಡೇ ಬಂದಿದ್ದೇವೆ. ಅದರಲ್ಲೂ ಕೂಡ ಮೊನ್ನೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಇದೇ ವಿಚಾರವನ್ನು ಹೇಳಿ ರಕ್ಷಿತಾ ಶೆಟ್ಟಿ ಅವರ ಕಾಲನ್ನು ಎಳಿತಾರೆ. ಕಾವ್ಯ ಹೋದರೆ ನಿಮಗೆ ಒಳ್ಳೆಯದಾಗತ್ತೆ, ನೀವೇ ಬಂದು ಗಿಲ್ಲಿ ಪಕ್ಕ ಕೂರ್ಬೋದಲ್ವಾ ಅನ್ನೋ ಮಾತನ್ನು ಹೇಳ್ತಾರೆ. ಅಲ್ಲದೆ ಕಿತಾಪತಿ ಗಂಡ ಇಷ್ಟ ಅಂತ ಹೇಳಿರುವಂಥ ಆ ಸ್ಟೇಟ್ಮೆಂಟ್ ಕೂಡ ಸಾಕಷ್ಟು ಸದ್ದು ಮಾಡುತ್ತೆ. ಇದೆಲ್ಲ ಆದ ಬಳಿಕ ರಕ್ಷಿತಾ ಅವರ ಅಭಿಮಾನಿಗಳು ಸಾಕಷ್ಟು ಬೇಸರವನ್ನು ಹೊರಹಾಕ್ತಾರೆ. ಕಿಚ್ಚ ಸುದೀಪ್ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ಕೊಡಬಾರ್ದಿತ್ತು. ಇದರಿಂದ ರಕ್ಷಿತಾ ಅವರ ಇಮೇಜ್ಗೆ ಧಕ್ಕೆ ಆಯಿತು, ಇಮೇಜ್ ಡ್ಯಾಮೇಜ್ ಆಗೋದಕ್ಕೆ ಕಾರಣ ಆಯಿತು. ಸುಖ ಸುಮ್ಮನೆ ಇಂಥದ್ದೊಂದು ಆರೋಪವನ್ನು ಮಾಡಬಾರ್ದು. ಈಗಾಗಲೇ ರಕ್ಷಿತಾ ಶೆಟ್ಟಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನನಗೆ ಗಿಲ್ಲಿ ರೀತಿಯ ಹುಡುಗ ಇಷ್ಟ ಅಂತ ಹೇಳಿದ್ದೆ ಹೊರತು ನಾನು ಗಿಲ್ಲಿನೇ ಬೇಕು ಅಂತ ಹೇಳಿದ್ದಲ್ಲ. ಜೊತೆಗೆ ಅವರು ನನ್ನ ಫ್ರೆಂಡ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗೆಯೇ ಇನ್ನೊಂದು ಸಂದರ್ಭದಲ್ಲಿ ಕಿತಾಪತಿ ಗಂಡ ಅಂತ ವಿಚಾರ ಬಂದಾಗಲೂ ಕೂಡ ಅದಕ್ಕೂ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರ ಮುಂದೆಯೇ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹೀಗೆ ಕಿತಾಪತಿ ಗಂಡ ಅಂದರೆ ಜಾಲಿ ಆಗಿರುವಂಥ ಹುಡುಗ, ಯಾವುದೇ ಸಂದರ್ಭದಲ್ಲೂ ಕೂಡ ತುಂಬ ಸೀರಿಯಸ್ ಆಗದೆ ಎಲ್ಲ ಕಷ್ಟದ ಸಂದರ್ಭದಲ್ಲೂ ಕೂಡ ಅದನ್ನು ಈಸಿಯಾಗಿ ಆ ಒಂದು ಸನ್ನಿವೇಶವನ್ನು ಮ್ಯಾನೇಜ್ ಮಾಡುವಂಥ ಹುಡುಗ ನನಗಿಷ್ಟ ಅಂತ ಹೇಳಿದ್ದು ಅಂತ. ಇಷ್ಟಾದರೂ ಕೂಡ ರಕ್ಷಿತಾ ಅವರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾನೆ ಇದ್ವು. ಆಕೆ ಯಾಕೆ ಇನ್ನೂ ಕೂಡ ಗಿಲ್ಲಿ ಜೊತೆಗೇ ಇರ್ತಾಳೆ, ಆಕೆ ಪದೇ ಪದೇ ಗಿಲ್ಲಿ ಗಿಲ್ಲಿ ಅಂತ ಹೇಳೋದೊಂಥರ ಚೆನ್ನಾಗಿ ಕಾಣಲ್ಲ, ಈ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ಸಾಕಷ್ಟು ಸ್ಪರ್ಧಿಗಳು ಇಲ್ಲ, ಗಿಲ್ಲಿ ಮತ್ತು ರಕ್ಷಿತಾ ಮಧ್ಯೆ ಅಂಥದ್ದೇನೂ ಇಲ್ಲ, ಅವರಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಅನ್ನೋ ಅಭಿಪ್ರಾಯವನ್ನು ಹೇಳಿದರು. ಈ ಹಿಂದೆ ಬಂದಂಥ ರಜತ್ ಅವರು ಹೇಳಿದ್ರು, ಇಲ್ಲ ನಾನೇ ಕೇಳಿದ್ದೀನಿ, ಆಕೆ ಗಿಲ್ಲಿಯನ್ನು ಬ್ರೋ ಅಂತ ಕರೆದಿದ್ದಾಳೆ, ನಾನೇ ಕೇಳಿಸ್ಕೊಂಡಿದ್ದೇನೆ, ಅಂಥದ್ದೇನೂ ಇಲ್ಲ, ಆಕೆ ಎಲ್ಲರ ಜೊತೆನೂ ಚೆನ್ನಾಗಿದ್ದಾಳೆ ಅನ್ನೋ ಮಾತನ್ನು ಹೇಳಿದರು. ಸೂರಜ್ ಕೂಡ ಅದೇ ರೀತಿ ಹೇಳ್ತಾರೆ, ಖಂಡಿತವಾಗ್ಲೂ ಅಂಥದ್ದೇನೂ ಇಲ್ಲ, ನಾನು ಆಕೆಯನ್ನು ಹತ್ತಿರದಿಂದ ನೋಡಿದ್ದೀನಿ, ಅಂಥದ್ದೇನೂ ಕೂಡ ನನಗೆ ಅನಿಸಿಲ್ಲ, ಆ ಥರ ಹೇಳೋದು ಸರಿ ಅಲ್ಲ. ಆಕೆ ಗಿಲ್ಲಿ ಫ್ರೆಂಡ್ ಅಂತ ಹೇಳಿದ್ದಾಳೆ, ಅದು ಫ್ರೆಂಡ್ ಅಷ್ಟೇ. ಈಗ ನನ್ನನ್ನು ಅಣ್ಣ ಅಂತ ಕರೀತಾಳೆ, ಸೂರಜ್ ಅಣ್ಣ ಅಂತ, ಅಣ್ಣನ ಸ್ಥಾನ ಕೊಟ್ಟಿದ್ದಾಳೆ, ಹಾಗೆ ಗಿಲ್ಲಿಗೆ ಫ್ರೆಂಡ್ನ ಸ್ಥಾನ ಕೊಟ್ಟಿದ್ದಾಳೆ ಹೊರತು ಲವ್ ಗಿವ್ ಏನೂ ಇಲ್ಲ, ಅದು ಹೇಳೋದು ಸರಿಯಲ್ಲ ಅನ್ನೋ ಮಾತನ್ನು ಸೂರಜ್ ಹೇಳಿದರು. ಇಷ್ಟೆಲ್ಲ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿ ವಿಚಾರದಲ್ಲಿ ಸಾಕಷ್ಟು ಟ್ರೋಲ್ಗಳಾಗ್ತಾ ಇರೋದು, ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕೋದು, ಆಕೆ ಬಗ್ಗೆ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳನ್ನು ಹಾಕೋದು ನಿರಂತರ ನೋಡ್ತಾನೆ ಬಂದಿದ್ದೇವೆ. ಆಲ್ರೆಡಿ ರಜತ್ ಅವರು ಹೇಳಿದ್ರು ಕೂಡ, ಆಕೆ ಬ್ರೋ ಅಂತ ಕರೆದಿದ್ದಾಳೆ, ನಾನೇ ನೋಡಿದ್ದೀನಿ ಅಂತ ಹೇಳಿದ್ರು ಕೂಡ ಜನ ಅದ್ರ ಬಗ್ಗೆ ಒಂದು ಒಪ್ಪಿಗೆ ಅಥವಾ ಅದಕ್ಕೆ ಎಸ್ ಆಗಿರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಇದೆ ಅನ್ನೋ ಯೋಚನೆಯಲ್ಲಿದ್ದರು ಒಂದಷ್ಟು ಮಂದಿ. ಆದರೆ ಇದೀಗ ರಕ್ಷಿತಾ ಅವರಿಂದಲೇ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ನಿನ್ನೆ ಕಿಚನ್ನಲ್ಲಿ ರಘು ಮಟನ್ ಬಿರಿಯಾನಿ ಮಾಡ್ತಾ ಇರ್ತಾರೆ, ಅಲ್ಲಿ ಧನುಷ್ ಇರ್ತಾರೆ, ಹಾಗೆ ರಕ್ಷಿತಾ ಇರ್ತಾರೆ, ಪಕ್ಕದಲ್ಲಿ ಗಿಲ್ಲಿ ಅಲ್ಲೊಂದಿರುವಂಥ ಸೋಫಾದಲ್ಲಿ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಮಟನ್ ಪೀಸ್ ಬೇಕು ಅಂತ ಏನೋ ಹೇಳಿದಾಗ ಇಲ್ಲ ಬ್ರೋ ಅಂತ ಗಿಲ್ಲಿ ಅವರಿಗೆ ರಕ್ಷಿತಾ ಹೇಳ್ತಾರೆ. ಈ ಹಿಂದೆ ಕೂಡ ಅದೇ ರೀತಿ ಬ್ರೋ ಅಂತ ಅವ್ರು ಕರೆದಿದ್ದಾರೆ, ಆದರೆ ಅದು ಹೈಲೈಟ್ ಆಗಲಿಲ್ಲ. ನಿನ್ನೆ ಅವರು ಆಗ ಕರೆದಿದ್ದನ್ನು ನೋಡಿ ಸಾಕಷ್ಟು ಜನ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ದಿನ ಎಲ್ಲರೂ ಕೂಡ ಹೇಳ್ತಾ ಇದ್ರಲ್ವಾ ಗಿಲ್ಲಿಯನ್ನು ಲವ್ ಮಾಡ್ತಾ ಇದ್ದಾಳೆ ರಕ್ಷಿತಾ ಅಂತ, ಇಲ್ಲಿ ಅವಳೇ ಬ್ರೋ ಅಂತ ಕರಿತಾ ಇದ್ದಾಳೆ ನೋಡಿ ಅಂತ ಆ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ನೀವೆಲ್ಲ ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ, ಸಾಧ್ಯ ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡಿ ಸಿಗುತ್ತೆ. ನಿಜಕ್ಕೂ ರಕ್ಷಿತಾ ಅವರ ವಿಚಾರದಲ್ಲಿ ಅವತ್ತು ಸುದೀಪ್ ಅವರು ಕೂಡ ಆ ರೀತಿ ಮಾತಾಡಬಾರ್ದಿತ್ತು. ಪಾಪ ಆ ಹುಡುಗಿಗೆ ಸುದೀಪ್ ಅವರ ಮುಂದೆ ಕನ್ವೆ ಮಾಡಲಿಕ್ಕಾಗಲಿಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನನ್ನು ಕೊಡಲಿಕ್ಕಾಗಿಲ್ಲ, ಆಕೆಗೆ ಹೆಚ್ಚು ಮಾತನಾಡುವಂಥ ಅವಕಾಶ ಕೂಡ ಸಿಗಲಿಲ್ಲ.
ಆಕೆ ಏನಾದರೂ ಮಾತಾಡಿದರೆ ಅದಕ್ಕೆ ಇನ್ನೊಂದು ಡೈಲಾಗ್ ಬಂದು ಅದು ಕಾಮಿಡಿ ಆಗಿ ಇನ್ನೆಲ್ಲೋ ಟರ್ನ್ ಆಗ್ತಾ ಇತ್ತು ವಿನಃ ಆಕೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅಲ್ಲೂ ಕೂಡ ರಕ್ಷಿತಾ ಅವರು ಈ ವಿಚಾರದಲ್ಲಿ ಲಾಕ್ ಆದರು ಕಿಚ್ಚನ ಮುಂದೆ. ನಿಜವಾಗ್ಲೂ ಅಂಥದ್ದೇನೋ ಅವರ ಮನಸ್ಸಲ್ಲಿದೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಯಿತೆ ವಿನಃ ಯಾರೂ ಕೂಡ ರಕ್ಷಿತಾ ಶೆಟ್ಟಿ ಅವರ ಅಭಿಪ್ರಾಯ ಏನಿರ್ಬೋದು ಅಂತ ಯೋಚನೆ ಮಾಡಿಲ್ಲ. ಇದೀಗ ಅವರ ಬಾಯಲ್ಲೇ ಬ್ರೋ ಅಂತ ಬಂದಿರೋ ಕಾರಣ ಒಂದು ಕ್ಲಾರಿಟಿ ಏನು ಎಲ್ರಿಗೂ ಕೂಡ ಸಿಗಬೇಕಾಗಿತ್ತು, ಅದು ಸಿಕ್ಕಿದೆ. ಇನ್ನೂ ಕೂಡ ಇದೇ ವಿಚಾರ ಇಟ್ಕೊಂಡು ಗಿಲ್ಲಿ ಹಾಗೂ ರಕ್ಷಿತಾ ಅವರನ್ನು ಕಮೆಂಟ್ಸ್ ಮಾಡೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕೋದು, ಟ್ರೋಲ್ ಮಾಡೋದು ಅನ್ನೋದು ತುಂಬ ಸಣ್ಣತನ ಅಂತ ಅನಿಸುತ್ತೆ. ಆಲ್ರೆಡಿ ಅವರು ಹೇಳಿದ್ದಾರೆ ಗಿಲ್ಲಿ ನನ್ನ ಫ್ರೆಂಡ್ ಅಷ್ಟೇ ಅಂತ. ಹೀಗಿದ್ದರೂ ಕೂಡ ಬ್ರೋ ಅಂತ ಕರೆದ್ರ ಮೇಲೂ ಕೂಡ ಈ ರೀತಿ ಟ್ರೋಲ್ ಮಾಡಿದ್ರೆ ನಿಜಕ್ಕೂ ಅದು ರಕ್ಷಿತಾ ವಿರುದ್ಧ ಮಾಡ್ತಾ ಇರುವಂಥ ಅಪಪ್ರಚಾರ ಅಂತ ಅವರ ಅಭಿಮಾನಿಗಳು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಇಷ್ಟು ದಿನ ಏನೆಲ್ಲ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತೋ ಆ ಒಂದಷ್ಟು ನೆಗೆಟಿವ್ ಅಭಿಪ್ರಾಯಗಳಿಗೆ ರಕ್ಷಿತಾ ಅವರೇ ಗೊತ್ತಿಲ್ಲದೆ ಥರ ಹೇಳ್ತಿದ್ದಾರೆ. ಅವರ ಬಾಯಿಂದಲೇ ಬ್ರೋ ಅಂತ ಬಂದಿದೆ, ಯಾವುದೇ ಉದ್ದೇಶಪೂರ್ವಕವಾಗಿ ಡ್ರಾಮಾ ಮಾಡಿ ಅದು ಬಂದಿದ್ದಲ್ಲ. ಮಾತಾಡ್ತಾನೆ ಅವರು ಹೇಳಿದ್ದಾರೆ ಬ್ರೋ ಅಂತ. ಸೊ ಅವರ ಅಭಿಮಾನಿಗಳಿಗೆ ಖುಷಿಯಾಗಿದೆ, ಯಾಕಂದರೆ ಒಂದಷ್ಟು ಇಮೇಜ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇತ್ತು, ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು ಹರಿದಾಡ್ತಾ ಇದ್ವು. ಆದರೆ ಇವಾಗ ಕಿಚ್ಚ ಸುದೀಪ್ ಅವರು ಏನೊಂದು ಆರೋಪ ಮಾಡಿದ್ರು ಆ ಆರೋಪಕ್ಕೆ ತೆರೆ ಬಿದ್ದಿದೆ ಅಂತ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರು ಇದುವರೆಗೂ ರಕ್ಷಿತಾ ಅವರ